ಬೇಗ ಬೇಗ, ತುಂಬಾ ಕೆಲ್ಸ ಇದೆ ಅಲ್ವಾ, ಬೇಗ ಬೇಗ ಮುಗ್ಸಿ, ಇಲ್ಲಾಂದ್ರೆ ಲಾರಿ ಕರಿಬೇಕಾಗುತ್ತೆ. ಕೆಲ್ಸ ಬೇಗ ಮಾಡಿ. ಕೆಲ್ಸ ಏನೋ ಇದೆ, ನಾನೇನ್ ಅನ್ಕೊಂಡಿದೀನಿ ಅಂದ್ರೆ ನಿದ್ದೆ ಮಾಡೋಣ ಅಂತ. ಏನಂದೆ? ಅರೆ ನಾನೇನಂದೆ ಅಂದ್ರೆ ಬೇಗ ಕೆಲ್ಸ ಮುಗಿಸ್ಕೊಂಡು ಸ್ವಲ್ಪತ್ತು ನಿದ್ದೆ ಮಾಡಬಹುದು ಅಂತ. ಇರುವೆಗಳು ಎಲ್ಲಾ ಸೇರಿ ಅವರ ಕೆಲ್ಸಗಳನ್ನು ಮುಗಿಸುವ ಸಮಯದಲ್ಲಿ ಅವರಿಗೆ ಜೋರಾಗಿ ಒಂದು ಶಬ್ದ ಕೇಳಿಸುತ್ತೆ. ಏ ಈ ಸೌಂಡ್ ಏನಾಯ್ತು? ಹಾ, ನನಗೆ ಗೊತ್ತಾಗತ್ತೆ, ನಾನು ಇಲ್ಲಿ ನಿನ್ ಜೊತೆ ಇದೀನಲ್ವಾ, ನಾನೇನಾದ್ರೂ ಮ್ಯಾಜಿಕ್ ಮಾಡಿ ತಿಳ್ಕೊಬೇಕಾ ಏನೋ? ಬಾ ಹೋಗ್ ನೋಡೋಣ. ಅವರಿಬ್ರು ಆ ಶಬ್ದ ಬರೋ ಕಡೆಗೆ ಬೇಗ ಬೇಗ ನಡ್ಕೊಂಡ್ ಹೋಗ್ತಾರೆ. ಯಾವ್ದಾದ್ರು ಮಾವಿನ ಹಣ್ಣು ಸಿಕ್ಕಿದ್ರೆ ಇಲ್ಲಿ ಇವ್ರ ಮೇಲೆನೆ ಇಟ್ಬಿಡೋಣ. ಹಾ ಅರೆ ಅಲ್ಲಿ ನೋಡು, ಅಯ್ಯೋ ಅಲ್ಲಿ ಅದು ದುಂಬಿ ಅಲ್ವಾ ಸುಮ್ನೆ ಬಿದ್ದಿರೋದು. ನನ್ಗೇನ್ ಅನಿಸ್ತಿದೆ ಅಂದ್ರೆ ಡಾಕ್ಟರ್ ಕಿನ್ನರ್ ಹತ್ರ ಇದನ್ನ ಕರ್ಕೊಂಡ್ ಹೋಗ್ಬೇಕು ಅಂತ. ಇದಕ್ ಪ್ರಜ್ಞೆ ಇದೆ. ಸರಿ, ಹಾಗಾದ್ರೆ ಸ್ಪೃಹೆ ತಪ್ಪದ್ಮೇಲೆ ಕರ್ಕೊಂಡ್ ಹೋಗೋಣ. ಹಾ ಪ್ರಜ್ಞೆ ಹೋಯ್ತಲ್ವಾ? ಹಾಗಾದ್ರೆ ಈಗ ಇದನ್ನ ನಿನ್ನ ತಲೆ ಮೇಲೆ ಇಟ್ಕೊಂಡ್ ಕರ್ಕೊಂಡ್ ಹೋಗೋಣ. ಬೇಡ, ಹಾಗಾದ್ರೆ ಈಗ ಎತ್ಕೊಂಡ್ ಹೋಗೋಣ. ನೀನು ತಲೆ ಇಡಿ, ನಾನು ಕಾಲಿಡಿತೀನಿ. ಇಲ್ಲ ಅಲ್ಲ, ಅದು ಆಗೋದಿಲ್ಲ. ನೀನದರ ಕಾಲಿಡ್ಕೋ, ನಾನು ಇದರ ತಲೆ ಹಿಡ್ಕೋತೀನಿ. ಎಲ್ಲಾರ್ಗೂ ಗೊತ್ತಾಗ್ಬೇಕು ನಾವೆಷ್ಟು ಒಳ್ಳೆಯವರು ಅಂತ. ಅವರಿಬ್ಬರು ಆ ಜೇನುನೊಣವನ್ನು ಕರ್ಕೊಂಡು ಡಾಕ್ಟರ್ ಬಳಿ ಹೋಗ್ತಾರೆ. ಅಲ್ಲೇ ಇರುವ ಒಂದು ಮರದ ಮೇಲೆ ಕೂತಿರುವ ಒಂದು ನೊಣ ಇವರನ್ನು ನೋಡುತ್ತೆ. ಓಹೋ, ಆ ದುಂಬಿನ ತಲೆ ತಿರುಗಿಸಿ ಬಿದ್ದು ಈಗ ಕಿಡ್ನಾಪ್ ಮಾಡ್ತೀಯಾರಾ? ಈಗ್ಲೇ ತೋರಿಸ್ತೀನಿ. ಆ, ಔ, ಇದೆಲ್ಲ ಹೇಗಾಯ್ತು? ಇದಂತೂ ಆಗ್ಲೇ ಬರದಿತ್ತಲ್ವಾ? ಹಾ ಗುರುಜಿ, ಏನಾಯ್ತು ಗುರುಜಿ? ಟೆನ್ಷನ್ ಆಗಿದ್ದೀರಾ ಅನ್ಸುತ್ತೆ ನನ್ಗೆ. ಓ ಓ ಶಿಷ್ಯ, ನಾನು ಏನ್ ಹೇಳಿ ನಿಂಗೆ, ನಾನೊಂದು ಆನೆಗೆ ಕಣ್ಣೀರು ಬರದೇ ಇರುವಂತಹ ಔಷಧಿ ಕೊಟ್ಟಿದ್ದೆ. ಆಮೇಲೆ ಅವನು ಅಳಕ್ಕೆ ನಿಲ್ಲಿಸ್ದ, ಮತ್ತೆ ನಗಕ್ಕೆ ಶುರು ಮಾಡ್ದ ಕಣೋ. ಅದೇನೇ ಆಗ್ಲಿ, ಅಳದಂತೂ ನಿಂತೋಯ್ತಲ್ವಾ? ಹಾ ನಿಂತೋಯ್ತು. ಗುರುಜಿ, ಅಲ್ ನೋಡಿ, ಅವಕಾಶ ನಮ್ಗೋಸ್ಕರ ನಡ್ಕೊಂಡ್ ಬರ್ತಿದೆ. ಮಳೆ ಬೇಸಿಗೆ ಕಾಲದಲ್ಲ. ಅರೆ ಗುರುಜಿ, ಮೇಲೆ ಎಲ್ಲ ಕೆಳಗಡೆ ನೋಡಿ. ನೀನು ಸರಿ ಹೇಳ್ತಿದ್ಯಾ ಕಣೋ. ಸ್ವಲ್ಪ ಅಲ್ಲಿ ನೋಡಿ ಗುರುಜಿ, ಅವ್ರಿಗೆ ನಡ್ಕೊಂಬರಕ್ಕೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ನಾವ್ ಹೋಗಿ ಅವ್ರಿಗೆ ಸಹಾಯ ಮಾಡನ್ವಾ? ಇಲ್ಲ ಇಲ್ಲ, ಆರಾಮಾಗಿ ಬರ ಕೇಳೋ. ಅಯ್ಯೋ, ಯಾಕೆ ಗುರುಜಿ? ಆಗ್ಲೇ ನಮ್ಮಂತ ಡಾಕ್ಟರ್ಗಳು ಇಂಟರ್ನ್ಯಾಷನಲ್ ಕ್ವಶನ್ ಅನ್ನ ಕೇಳ್ಬೋದಪ್ಪ. ಅದೆಂತಹ ಪ್ರಶ್ನೆ? ನೀನ್ ಇವ್ರನ್ನ ಯಾಕಿಷ್ಟು ಲೇಟ್ ತಂದೆ ಅಂತ ಅನ್ನೋ ಪ್ರಶ್ನೆಗಳನ್ನ. ಹಾ ನಿಮ್ ಜೊತೆ ಇರೋಕ್ ಶುರು ಮಾಡ್ದಾಗಿಂದ ಹಂಗೆ. ಇವನ್ಗೆ ಏನಾಗಿದೆ ಅಂತ ಸ್ವಲ್ಪ ನೋಡಿ ಡಾಕ್ಟರ್. ಇಷ್ಟು ಲೇಟ್ ಯಾಕೆ ಕರ್ಕೊಂಬಂದಿದ್ದೀವನ್ನ ನೀವು? ಇವನು ಕೆಳಗಡೆ ಬಿದ್ದಾಗ ಸ್ಪೃಹೆಯಲ್ಲೇ ಇದ್ದ. ಇವನ್ ಯಾವಾಗ ಸ್ಪೃಹೆ ತಪ್ತಾನೋ ಅಂತ ಕಾಯ್ತಾ ಇದ್ವಿ. ನೋಡಿದ್ಯಾ ಡಾಕ್ಟರ್ ಎಷ್ಟು ಚೆನ್ನಾಗ್ ಪರೀಕ್ಷೆ ಮಾಡ್ತಿದಾರಂತ. ಹಾ ಇವ್ರಂತೂ ಒಳ್ಳೆ ಡಾಕ್ಟ್ರು. ಆಗ ಜೇನುನೊಣಗಳ ಗುಂಪು ಅಲ್ಲಿಗೆ ಬರುತ್ತವೆ. ಅರೇ ನೋಡಿದ್ಯಾ, ಜೇನುನೊಣಗಳ ಗುಂಪು. ನೀವು ನನ್ನ ತಮ್ಮನ್ನ ಯಾಕೆ ಕಿಡ್ನಾಪ್ ಮಾಡಿದ್ರಿ? ಇಲ್ಲ, ನಾವು ಅವನ್ನ ಕಿಡ್ನಾಪ್ ಮಾಡಿಲ್ಲ. ನೀವೇ ಅಲ್ವಾ ಇಲ್ಲಿ ಕರ್ಕೊಂಬಂದಿದ್ದು? ಜೇನುನೊಣಗಳಿಗೂ ಮತ್ತೆ ಇರುವೆಗಳಿಗೂ ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಇಷ್ಟು ಮಾಮೂಲಿ ವಿಷಯಕ್ಕೆ ಇಷ್ಟು ಗಲಾಟೆನಾ? ಇಲ್ಲೇನಾಗ್ತಿದೆ? ನಾನು ಕಾಣಿಸ್ಕೊಂತ ಇಲ್ಲ ಅಲ್ವಾ? ಇದು ಕನ್ಸಲ್ಲ, ನಿನ್ನನ್ನ ಎದ್ದೇಳ್ಸಕ್ಕಂತ ಇಷ್ಟು ಮಾಡ್ತಾ ಇರೋದು ಇವರು. ಓ, ಹಾಗಿದ್ರೆ ನನಗೆ ಏನಾಗಿದೆ ಅಂತ ಹೇಳಿ ನಾನು ಈ ಸಮಸ್ಯೆನ ಬಗೆಹರಿಸ್ಲಾ? ಹಾ ನೀನ್ ಮಾಡ್ಲೇಬೇಕಿದು. ಆಗ ಎಲ್ರಿಗೂ ನನ್ನ ತಪ್ಪಿನ ಬಗ್ಗೆ ಗೊತ್ತಾಗಿ ಬಿಡುತ್ತೆ. ಆದ್ರೂ ನೀನು ಎಲ್ಲರಿಗೂ ನಿಜ ಹೇಳಬೇಕು, ಇದರಿಂದಲೇ ಸಮಸ್ಯೆ ಸಾಲ್ವ್ ಆಗೋದು. ಸರಿ ಸರಿ, ಎಲ್ರೂ ನಿಲ್ಸಿ ಈಗ. ವಾ, ಈಗ ಎಷ್ಟು ಶಾಂತವಾಗಿದೆ. ಅದು ಏನಾಗಿತ್ತು ಅಂದ್ರೆ ನಾನು ಬಿದ್ದು ಬಿಟ್ಟಿದ್ದೆ, ಮತ್ತೆ ಪ್ರಜ್ಞೆ ತಪ್ಪಿ ಬಿಟ್ಟಿತ್ತು.
ಆಹಾ ಸಿಕ್ಬಿದ್ದೆ ನಾನೀಗ ಓಡ್ಬೇಕಿಲ್ಲಿಂದ, ಇಲ್ಲಾಂದ್ರೆ ನನ್ನ ಕತೆ ಮುಗೀತು. ನೋಡಿದ್ರಾ ಅವನ್ ಏನ್ ಹೇಳ್ದ ಅಂತ? ನಾನು ನೋಡಿಲ್ಲ, ಆದ್ರೆ ಕೇಳಿಸ್ಕೊಂಡೆ. ಮತ್ತೆ ಇದು ಸತ್ಯ ಗೊತ್ತಿಲ್ದೆ ನಾನು ಹೀಗ್ ಮಾಡಬಾರ್ದಿತ್ತು. ಜೇನುನೊಣಗಳಿಗೆ ನಿಜ ಗೊತ್ತಾಗಿದ ತಕ್ಷಣ ನಿಜ ಏನು ತಿಳ್ಕೋದೆ ಜಗಳ ಮಾಡಿದ್ದು ತಪ್ಪು ಅಂತ ಅವರು ಅರ್ಥ ಮಾಡ್ಕೋತಾರೆ. ಆಮೇಲೆ ಕ್ಷಮಾಪಣೆಗಳನ್ನು ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಲೋ ಜೋನು, ನಿನಗೆ ಏನಾಯ್ತು? ನೀನಿವತ್ ತುಂಬಾ ಸುಸ್ತಾಗ್ ಕಾಣಿಸ್ತಿದ್ಯಾ? ನಾನೇನಂತ ಹೇಳಿ, ನನಗೆ ತುಂಬಾ ದುಃಖ ಆಗಿದೆ. ಅಯ್ಯೋ, ನಿನ್ನ ಧ್ವನಿಗೆ ಏನಾಯ್ತು? ಇದೇ ನನ್ನ ಸಮಸ್ಯೆ ಗೆಳೆಯ. ನಾನ್ ಜೋರಾಗಿ ಬೊಗಳಕ್ಕಾಗ್ತಾ ಇಲ್ಲ. ಓಹೋ, ನಿನಗೆ ಮೈ ಹುಷಾರಿಲ್ಲ ಅಂತ ಅನ್ಸತ್ತೆ. ಹ್ಮ್. ಈ ನಾಯಿಗೆ ಮೈ ಹುಷಾರಿಲ್ಲ, ಇದನ್ನ ಎಲ್ಲಾದ್ರೂ ಕರ್ಕೊಂಡೋಗಿ ಬಿಡ್ಬಿಡ್ಬೇಕು. ನಾನು ಕೂಡ ಇದನ್ನೇ ಅನ್ಕೊಳ್ತಾ ಇದ್ದೆ ಕಣೆ. ಹೊಗಳ್ದೇ ಇರೋ ನಾಯಿನ ಇಟ್ಕೊಂಡ್ ಏನ್ ಮಾಡೋದು? ಏನ್ ಯೋಚನೆ ಮಾಡ್ತಿದ್ದೀರಾ? ಸುಮ್ನೆ ಬಿಟ್ಟಿಯಾಗಿ ಊಟ ಬೇರೆ ಹಾಕ್ತಿದೀವಿ ಇದಕ್ಕೆ. ನಾಳೆ ಬೆಳಿಗ್ಗೆ ತನಕ ನೋಡೋಣ. ಅಯ್ಯೋ, ಈ ಬೆಕ್ಕು ಇದು ಎಲ್ಲಿಂದ ಬಂತು? ಇದನ್ನ ಫಸ್ಟ್ ಇಲ್ಲಿಂದ ಕಳ್ಸಿ. ಆದ್ರೆ ನಾಳೆ ಇದನ್ನ ಎಲ್ಲಾದ್ರೂ ಬಿಟ್ಟು ಬರ್ಲೇಬೇಕು ಕಣೆ. ಅಯ್ಯೋ, ನೀನೇನು ಬೇಜಾರಾಗ್ಬೇಡ, ನಾವು ಏನಾದ್ರೂ ಒಂದ್ ದಾರಿ ಹುಡ್ಕೋಣ. ನನ್ ಜೊತೆ ಬಾ. ಸರಿ ಆಯ್ತು, ನಾನ್ ಬರ್ತೇನೆ. ನೀನು ಏನು ಯೋಚನೆ ಮಾಡ್ಬೇಡ, ಬಾ ಹೋಗೋಣ. ಏನ್ ಯೋಚನೆ ಮಾಡ್ಬೇಡ, ಇದೇನೋ ಅಷ್ಟು ದೊಡ್ಡ ಕಷ್ಟ ಏನಿಲ್ಲ. ಆಮೇಲೆ ಜುನ್ನು ಆ ಬೆಕ್ಕಿನ ಜೊತೆಗೆ ಅವರ ಓನರ್ ಮನೆಯಿಂದ ತುಂಬಾ ದೂರ ಹೋಗ್ಬಿಡುತ್ತೆ. ಹೇ ಗೆಳೆಯ, ನಾವಿವಾಗ ಎಲ್ಲ ಹೋಗ್ತಾ ಇದೀವಿ ಹೇಳು? ಏನ್ ಬೇಜಾರ್ ಮಾಡ್ಕೋಬೇಡ, ಡಾಕ್ಟರ್ ಹುಲ್ಲುನ ನೋಡಕ್ಕೆ ನಾವು ಕಾಡಿಗೆ ಹೋಗ್ತಿದೀವಿ. ಏನ್ ಹೇಳ್ದೆ? ಕಾಡ? ನಂಗ್ ಭಯ ಆಗ್ತಾ ಇದೆ. ನಾನು ಇದಕ್ಕೂ ಮುಂಚೆ ಯಾವತ್ತೂ ಕಾಡಕ್ ಬಂದಿಲ್ಲ. ಭಯ ಪಡ್ಬೇಡ, ನಾನ್ ನಿನ್ ಜೊತೆ ಇದೀನಲ್ವಾ, ನನ್ ಜೊತೆ ಬಾ ನೀನು. ಆಮೇಲೆ ಈ ರೀತಿ ಮೊದಲನೇ ಸಲ ಒಂದು ಬೆಕ್ಕು ಜೊತೆಗೆ ಕಾಡಿನ ಕಡೆಗೆ ಬಂದಿರುತ್ತೆ. ಮಾರನೇ ದಿನ ಬೆಳಗ್ಗೆ ಇಬ್ಬರು ಕಾಡಿಗೆ ಹೋಗಿ ಸೇರ್ತಾರೆ. ಮೊದಲನೇ ಬಾರಿ ಕಾಡನ್ನು ನೋಡಿರುವ ಸಂತೋಷ ಜುನ್ನು ಮುಖದಲ್ಲಿ ಕಾಣಿಸ್ತಾ ಇತ್ತು. ಓ ವಾ, ಈ ಸ್ಥಳ ಅಂತೂ ತುಂಬಾ ಚೆನ್ನಾಗಿದೆ. ಸರಿಯಾಗಿ ಹೇಳ್ದೆ, ಇದು ನಮ್ಮ ಊರ್ ತರ ಏನಲ್ಲ, ಇಲ್ಲಿ ನಮ್ಗೆ ಪೂರ್ತಿ ಫ್ರೀಡಮ್ ಇದೆ. ಓ, ನೀನ್ ಇಲ್ಲಿಗೆ ದಿನ ಬರ್ತೀಯ ಗೆಳೆಯ? ನೀನ್ ಎಷ್ಟು ಭಾಗ್ಯಶಾಲಿ. ನನಗೆ ಅಸೂಯೆ ಆಗ್ತಾ ಇದೆ. ನನ್ನ ಅರ್ಧ ಜ್ವರ ಅಂತೂ ಹೋಯ್ತು. ನಾನೀಗ ಚೆನ್ನಾಗಿದ್ದೀನಿ ಗೆಳೆಯ. ಹಾಗೆ ನಾವಿಲ್ಲಿಗೆ ತಲುಪಿದ್ದೇವೆ. ಆದ್ರೆ ನಾವಿಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಅದು ಯಾರನ್ನಾದ್ರೂ ಕೇಳ್ಬೇಕು. ಏನೋ, ನಿನಗೆ ಸರಿಯಾದ ಗೊತ್ತಿಲ್ವಾ? ಅದು ಏನಂದ್ರೆ ಅದು ನನಗ್ ಜ್ಞಾಪಕ ಇಲ್ಲ. ನೋಡು, ನಡಿ ಆ ಮಿಟ್ಟು ಹತ್ರ ಕೇಳೋಣ. ಏ ಗೆಳೆಯ, ನೀನ್ ಇಲ್ಲಿಗೆ ಬರ್ಬೋದಾ? ಏನ್ ಬೇಕು ನಿಮ್ಗೆ? ಗೆಳೆಯ, ನಾವು ಹತ್ರದಲ್ಲ ಒಂದು ಊರಿಂದ ಬಂದಿದ್ದೀವಿ. ಏನಕ್ಕೆ? ಡಾಕ್ಟರ್ ಉಲ್ಲೂನ ನೋಡೋಕೆ. ಗೂಬೆ ಡಾಕ್ಟರ? ಅಯ್ಯ ಗೂಬೆಗಳೇ, ಗೂಬೆ ಡಾಕ್ಟರ್ ಈಗ ಊರಲ್ಲಿರ್ತಾನೆ. ಬೇಗ ಇಲ್ಲಿಂದ ಹೋಗ್ಬೇಡಿ, ಇಲ್ಲ ಅಂದ್ರೆ ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಾ. ಗೆಳೆಯ, ನೀನ್ ಸತ್ಯ ಹೇಳ್ಬೇಕು. ನಿನ್ ಗೊತ್ತಲ್ಲ ಹುಲ್ಲು ಊರಲ್ಲೇ ಇದ್ದೇನೆ ಅಂತ? ನನಗ್ ಗೊತ್ತಿತ್ತು. ಹಾಗಿದ್ರೆ ನೀನ್ ನನ್ನ ಇಲ್ಲಿಗೆ ಕರ್ಕೊಂಬಂದೆ. ಬಾ ಇಲ್ಲಿಂದ ಹೋಗೋಣ. ವಿಷಯ ಏನಂತ ನಾನ್ ನಿನ್ಗೆ ಹೇಳ್ತೀನಿ. ನಿಜ ಹೇಳು, ನೀನ್ ಯಾಕೆ ಸುಳ್ಳು ಹೇಳ್ದೆ? ನಿಜ ಹೇಳ್ಬೇಕಂದ್ರೆ ನನಗೆ ಕಾಡು ನೋಡ್ಬೇಕಂತ ತುಂಬಾನೇ ಆಸೆ. ಆದ್ರೆ ಒಂಟಿಯಾಗಿ ಬರಕ್ಕೆ ನನಗೆ ಭಯ ಆಗ್ತಿತ್ತು. ಹಾಗಿದ್ರೆ ನಾನ್ ನಿನ್ ಜೊತೆಲೇ ಇರ್ತೀನಿ, ಹೆದರ್ಕೋಬೇಡ.
ಅದು ನಾನು ಸುಮ್ನೆ ಹಂಗೆ ಡೈಲಾಗ್ ಹಾಕ್ಬಿಟ್ಟೆ ದೋಸ್ತ್, ನನ್ನ ಕ್ಷಮಿಸು. ಬಾ ಬೇಗ ಊರ್ಗ್ ಹೋಗಿ ಡಾಕ್ಟರ್ ಒಲ್ಲುನ ನೋಡೋಣ. ನಾನ್ ಸರಿ ಹೋದ್ರನೆ ಮಾಲೀಕ ನನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಜೋನು, ನನ್ನ ಸ್ನೇಹಿತ ಇಷ್ಟು ದೂರ ಬಂದೈತಲ್ವಾ, ನಾವ್ಯಾಕೆ ಸ್ವಲ್ಪ ಹೊತ್ತು ಜಂಗಲ್ ಸುತ್ತಾಡ್ಬಿಟ್ಟು ಆಮೇಲೆ ಹೋಗ್ಬಾರ್ದು? ಹಾವು! ಆಹಾ, ಇವತ್ತಿನ ಬೇಟೆಯಂತೂ ತುಂಬಾ ದೊಡ್ಡದಾಗಿದೆ. ನಿನಗೇನ್ ಬೇಕು? ಜಾಗ ಬಿಡು. ಆ, ನನ್ನ ಇಲಾಖೆಯಲ್ಲಿ ಬಂದು ನನ್ನನ್ನೇ ಸರಿಯೋಕ್ ಹೇಳ್ತಿದ್ಯಾ? ನಿನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ನೀನ್ ದಾರಿ ಬಿಡ್ತೀಯೋ ಇಲ್ವೋ? ನಾನ್ ಯಾರು ಅಂತ ಗೊತ್ತಾದ್ರೆ ನೀನ್ ಜಾಗ ಬಿಡ್ತೀಯ ಆಮೇಲೆ? ಓಹೋ, ಹಾಗಿದ್ರೆ ಹೇಳ್ಬಿಡು, ಯಾರ್ ನೀನು? ನಾನೊಂದು ಶೂರ ವೀರ ಹುಲಿಯ ಮರಿ ಜೊತೆಗೆ ಕಾಡು ಸುತ್ತೋಕ್ ಬಂದಿದ್ದೀನಿ. ನಾನು ಕಾಡನ್ನ ಸುತ್ತಬೇಕು. ಇವನ್ ಮಾತಲ್ಲಿ ದಮ್ಮಂತ್ರು ಇದೆ. ಇವನ್ ನೋಡೋಕೆ ಚಿರತೆ ಅಣ್ಣನ ಹಾಗೆ ಕಾಣಿಸ್ತಾನೆ. ಒಂದ್ ಮಾತ್ ಹೇಳು, ನೀನ್ ಯಾವ ಚಿರತೆ ಬಗ್ಗೆ ಮಾತಾಡ್ತಾ ಇದೀಯಾ? ಒಂದು ಹುಲಿ ಇದೆ, ಯಾವುದು ಈ ಕಾಡನ್ನ ರಕ್ಷಣೆ ಮಾಡ್ತಿದೆ. ಓ, ಇವನಂತರೂ ನಿಜ ಹೇಳ್ತಾ ಇದ್ದಾನೆ. ಓ, ಹಾಗಿದ್ಯಾ? ಹಾಗಿದ್ರೆ ನಿಮ್ಮ ಹುಡುಕಾಟ ಮುಂದುವರಿಸಿ. ನಿಮ್ಮ ಚಿರತೆ ಅಣ್ಣನಿಗೆ ನನ್ನ ಸಲಾಂ ಹೇಳಿ. ಹೊರಟೋಯ್ತು. ನಿಜವಾಗ್ಲೂ ಹೋಗ್ಬಿಡ್ತಲ್ವಾ? ಹೌದು, ನಿನಗದ್ ಹೆಂಗ್ ಗೊತ್ತಾಯ್ತು? ಹುಲಿ ಅಂತೂ ಎಲ್ಲ ಕಡೆ ಶಕ್ತಿಶಾಲಿಯಾಗಿರುತ್ತೆ. ಸರಿ ಹೇಳದ್ನಲ್ಲ ನಾನು. ಓ, ಅದ ವಿಷಯ. ಸರಿ, ಹೆಂಗೋ ಹಾವತ್ರಂದ ತಪ್ಸ್ಕೊಂಡ್ವಿ. ಬಾ, ಇಲ್ಲಿಂದ ಬೇಗ ಹೋಗೋಣ. ಎಲ್ಲಿಗೆ? ಮನೆಗೆ. ಕಾಡು ತುಂಬಾ ಅಪಾಯಕಾರಿ. ಅದೇ ಸಮಯದಲ್ಲಿ ಒಂದು ಚಿರತೆ ಮತ್ತು ಒಂದು ನರಿ ಆ ಕಡೆ ನಡ್ಕೊಂಡ್ ಬರ್ತಿರುತ್ತೆ. ರಾಜ ಹುಲಿ ಅಂತೂ ತುಂಬಾ ಅಹಂಕಾರಿ. ಆ ಗೊತ್ತು ಗೊತ್ತು. ಮುಂದಿನ ಬಾರಿ ನಾನ್ ರಾಜ ಆಗ್ತೀನಿ. ಆ, ನೀವ್ ರಾಜ ಆದ್ರೇನೆ ನಮ್ ಕಾಡು ವಿಕಾಸ ಆಗೋದು. ಆ ಆ, ಯಾರೋ ಬರ್ತಿದ್ದಾರೆ ಅಂತ ಅನ್ಸುತ್ತೆ. ಗೆಳೆಯ, ನಿಜ ಹೇಳು, ನೀನ್ ಯಾವತ್ತೂ ಇಲ್ಲಿ ಬಂದಿಲ್ವಲ್ಲ? ನಾನಿನ್ನೇನ್ ಹೇಳಿ ಸ್ನೇಹಿತ, ಮೊದಲನೇ ಸಾರಿ ನಾನ್ ಕಾಡಿಗೆ ಬಂದಿದ್ದೀನಿ. ತುಂಬಾ ದಿನದಿಂದ ಬರ್ಬೇಕನ್ಕೊಂಡಿದ್ದೆ. ಓ, ಮತ್ತೆ? ನಿಜ ಹೇಳ್ತಿದ್ದೀನಿ ಸ್ನೇಹಿತ, ಇಷ್ಟು ದಿನ ನಾನು ಊರಲ್ಲೇ ಇರ್ತಿದ್ದೆ. ಹಾ, ಯಾರೇನೋ ಇದಕ್ಕೂ ಮುಂಚೆ ಈ ಕಾಡಲ್ಲಿ ನಿಮ್ಮನ್ನ ನೋಡೇ ಇಲ್ವಲ್ಲ? ಇಲ್ಲಿ ತಿರುಗಾಡೋಕೆ ನಿಂಗೆ ಧೈರ್ಯ ಆದ್ರೂ ಎಲ್ಲಿಂದ ಬಂತು? ನಾನಂತೂ ಆಧಾರಪೂರ್ವಕವಾಗಿ ನಮಸ್ಕಾರ ಮಾಡ್ತಿದ್ದೆ. ನಾನಿವನ ಚಿಕ್ಕ ತಮ್ಮ. ನಿಜವಾಗ್ಲೂ ಇವನು ನಿನ್ನ ಚಿಕ್ಕ ತಮ್ಮನ? ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನಗೂನು ಆನ್ಸರ್ ಇಲ್ಲ. ನನಗೇನೋ ಡೌಟ್ ಇದೆ. ನನಗೇನೆ ಕೂಡ ಕಾಣ್ತಿದ್ದಾನೆ ಇವನು. ಮತ್ತೆ ಅಮ್ಮ ಕೂಡ ಹೇಳಿದ್ರೊಮ್ಮೆ ನನಗೆ ತಮ್ಮ ಕೂಡ ಇದಾನಂತ. ಓ, ಹಾಗಾದ್ರೆ ನೀನ್ಯಾರು? ಇವನು ನನ್ನ ಗೆಳೆಯ, ನಮ್ಮ ಹುಲಿ ರಾಜನ ಚಿಕ್ಕ ತಮ್ಮ. ಆಹಾ, ಇವತ್ತೊಂದು ನಿಮ್ಮ ಸ್ವಾಗತವನ್ನ ಅತಿಥಿಯ ರೀತಿಯಲ್ಲಿ ಮಾಡ್ತೀನಿ. ತಮ್ಮ, ಈಗ ಮನೆಗೆ ಹೊರಡೋಣ, ಬರಲ್ವಾ ನೀನು? ಬರ್ತೀವಿ, ಖಂಡಿತ ಬರ್ತೀವಿ. ನಾವೆಷ್ಟು ದೂರ ನಿಮ್ಮನ್ನ ಭೇಟಿಯಾಗೋಕೆ ಬಂದಿದ್ದು. ಜೊನ್ನು ಹೇಳಿದ ಮಾತನ್ನು ನಂಬಿ ಚಿರತೆ ಮತ್ತು ನರಿ ಅವರಿಬ್ಬರನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಾವ್ಯಾಕೆ ಇನ್ಮೇಲೆ ಇಲ್ಲೇ ಇದ್ಬಿಡ್ಬಾರ್ದು? ಏ ಮೂರ್ಖ, ನಾವ್ ನಿನ್ನಿಂದ ಇಲ್ಲಿ ಸಿಕ್ಕಾಕೊಂಡಿದೀವಿ. ನಾವ್ ಹೇಳಿರೋ ಸುಳ್ಳಿಂದ ಸಿಕ್ಕಾಕೊಂಬಹುದು. ನಾವು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು. ಮಂಜಾಡಿ ಅನ್ನೋ ಕಾಡಲ್ಲಿ ಒಂದು ವಯಸ್ಸಾದ ಸಿಂಹ ವಾಸ ಮಾಡ್ತಿತ್ತು. ಒಂದಿವಸ ಅದು ಅದರ ಗುಹೆಯ ಆಚೆ ಇರೋ ಮರದ ಕೆಳಗೆ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಿತ್ತು. ಅವಾಗ ತೇಂದುವ ಮಂತ್ರಿ ಅಲ್ಲಿಗೆ ಬರುತ್ತೆ. ಮಹಾರಾಜ, ಪೂರ್ತಿ ಕಾಡನ್ನ ನಾನು ಹುಡ್ಕೊಂಡು ಬಂದ್ಬಿಟ್ಟೆ. ಒಂದು ಜಿಂಕೆ ಸಿಕ್ಕಿದೆ. ಎಲ್ಲಿದೆ ಆ ಜಿಂಕೆ? ಎಲ್ಲಿದೆ? ತಗೊಂಬ, ನಂಗೆ ತುಂಬಾ ಹಶುವಾಗ್ತಾ ಇದೆ. ನಿಮ್ಮ ಆಜ್ಞೆಯಂತೆ ಆಗಲಿ. ಮಹಾರಾಜ, ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ
ನಿಮ್ಮ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಹೌದು ಮಂತ್ರಿ, ಅದ್ರ ಬಗ್ಗೆನೇ ಪೂರ್ತಿ ದಿನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಂಗೆ ವಯಸ್ಸಾಗ್ತಾ ಇದೆ. ನಂಗೆ ನಂಗೆ ನನ್ನ ಯವ್ವನ ಬೇಕು. ಮಹಾರಾಜ, ಚಿಂತೆ ಮಾಡಬೇಡಿ. ನನ್ನ ಹತ್ರ ಒಂದು ಔಷಧಿ ಇದೆ. ಅದು ನಿಮ್ಮ ಕಷ್ಟವನ್ನ ನೀಗಿಸುತ್ತೆ. ನಿಮ್ಮ ಯವ್ವನವನ್ನ ವಾಪಸ್ ತರೋದಕ್ಕೆ ಅದು ಸಹಾಯ ಮಾಡುತ್ತೆ. ನಾ ಅದನ್ನ ನನ್ನ ಜೊತೆಗೆ ತಗೊಂಬರ್ತೀನಿ. ಓಹೋ, ನಿಜಾನಾ? ಹಾಗಾದ್ರೆ ಅದನ್ನ ಬೇಗ ತಗೋಬಾ. ನಾನು ಅದಕ್ಕೋಸ್ಕರನೇ ವರ್ಷದಿಂದ ಕಾಯ್ತಾ ಇದ್ದೀನಿ. ಸರಿ ಸರಿ, ನಾ ಅದನ್ನ ಬೇಗ ತಗೊಂಬರ್ತೀನಿ. ಅಯ್ಯೋ, ಈ ಮುದುಕ ಸಿಂಹನ್ಗೋಸ್ಕರ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಇದು ಬರೀ ಜಿಂಕೆ ಮಾಂಸ ಮಾತ್ರ ತಿನ್ನುತ್ತೆ. ನಾನು ಇದಕ್ಕೆ ಯವ್ವನವನ್ನ ಕೊಡ್ಬೇಕು. ಆವಾಗ್ಲೇ ನಾನ್ ಕೆಲಸ ಮಾಡದೇ ಇರಬಹುದು. ಈ ತರ ಹೇಳಿ ತೇಂದುವ ಅಲ್ಲಿಂದ ಹೊರಟು ನರಿ ಹತ್ರ ಹೋಗುತ್ತೆ. ಏಯ್ ಕತ್ತೆ, ಹೋಗಿ ಎಲೆ ಎಲ್ಲ ತಗವ. ಹೊರ ವೈದ್ರೆ ನಾನು ಕೊತ್ತೆ ಇಲ್ಲ. ಬಾಲು ಬಾಲು. ಅರೆ, ನೀವಿಬ್ರು ಕೂಡ ನೋಡೋದಿಕ್ ಒಂದೇ ರೀತಿನೇ ಇರೋದು. ಆವಾಗ ಆ ಕರಡಿ ದೂರದಲ್ಲಿ ತೇಂದುವ ಬರೋದನ್ನ ನೋಡುತ್ತೆ. ಕೇಳಿ ವೈದ್ರೆ, ಅಲ್ಲಿ ನೋಡಿ ಯಾರು ಬರ್ತಾ ಇದಾರಂತ. ನಿಂಗೇನು ಕಣ್ ಕಾಣಿಸ್ತಿಲ್ಲ? ಅವ್ನು ಬರ್ತಾ ಇರೋದು ಚಿರತೆ ಮಂತ್ರಿ. ನಮ್ಮ ರಾಜ್ಯದ ಮಂತ್ರಿಗೆ ಇಲ್ಲಿ ಬರೋದಕ್ಕೆ ಯಾವ ರೀತಿ ಅವಶ್ಯಕತೆ ಉಂಟಾಯ್ತು? ನಮಸ್ತೆ ವೈದ್ರೆ, ನಾನು ಏನ್ ಹೇಳಲಿ, ನಾನು ದೊಡ್ಡ ಸಮಸ್ಯೆಲಿದ್ದೀನಿ. ಹೌದಾ, ಏನಾಯ್ತು? ನಿಮ್ಗೆ ಗೊತ್ತು ತಾನೆ, ಸಿಂಹರಾಜರಿಗೆ ಈಗ ವಯಸ್ಸಾಗ್ಬಿಟ್ಟಿದೆ. ಅದ್ ನಂಗೆ ಗೊತ್ತು. ವೈದ್ರೆ, ಈ ಔಷಧಿ ಎಲೆಯನ್ನು ನಾನು ಏನ್ ಮಾಡ್ಲಿ? ಅದನ್ನ ಚೆನ್ನಾಗಿ ಅರ್ದು ನಿನ್ ಮುಖದಲ್ಲಿ ಹಚ್ಕೋ. ಏಯ್ ಮೂರ್ಖತ್ತೆ, ಸೈಡಿಗೆ ಹೋಗು. ವೈದ್ರೆ, ಸಿಂಹರಾಜನಿಗೆ ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಅವರು ಜಿಂಕೆ ಮಾಂಸವನ್ನ ಮಾತ್ರ ತಿಂತಾರೆ. ನಂಗೆ ಜಿಂಕೆ ಹುಡುಕಿ ಹುಡುಕಿ ಸುಸ್ತಾಗ್ಬಿಟ್ಟಿದೆ. ಅರೆ, ಎಂತ ಆಯ್ತು? ಇದರಲ್ಲಿ ನನ್ನಿಂದ ಏನ್ ಸಹಾಯ ಮಾಡಕ್ಕಾಗುತ್ತೆ? ಅರೆ ವೈದ್ರೆ, ನಾ ಏನಕ್ಕೆ ಇಲ್ಲಿಗೆ ಬಂದೆ ಅಂದ್ರೆ, ಅವರಿಗೆ ನೀವೇನಾದ್ರೂ ಮಾಡಿ ಅವರಿಗೆ ಯವ್ವನ ಬರೋ ಹಾಗೆ ಏನಾದ್ರೂ ಔಷಧಿ ಕೊಡ್ತೀರಾ? ಅಯ್ಯೋ ದೇವ್ರೆ, ನನ್ ಜೀವ ನನ್ನ ದೇಹದಲ್ಲಿರೋದು ಇವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅರೆ, ಆ ರೀತಿಯೆಲ್ಲ ಏನೂ ಇಲ್ಲ. ನಾನು ಹಂಗೆ ಕೇಳ್ದೆ. ಅವರಿಗೋಸ್ಕರ ಕೆಲಸ ಮಾಡಿ ಮಾಡಿ ನಂಗೆ ಸುಸ್ತಾಗ್ಬಿಟ್ಟಿದೆ. ಹೆಂಗಾದ್ರೂ ನೀವು ನನ್ನ ಕಾಪಾಡ್ತೀರಾ ಅಂತ ನಂಬಿಕೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ತೇಂದುವೆವಿನ ಸ್ಥಿತಿನ ಅರ್ಥ ಮಾಡ್ಕೊಂಡು ಆ ನರಿ ತನ್ನ ಸ್ವಾರ್ಥಕ್ಕೋಸ್ಕರ ಒಂದು ಪ್ಲಾನ್ ಅನ್ನ ಮಾಡುತ್ತೆ. ನೀನು ಏನು ಚಿಂತೆ ಮಾಡದೆ ಹೋಗು. ನಾನು ಸಿಂಹರಾಜರನ್ನ ಯವ್ವನಾವಸ್ಥೆಗೆ ತರ್ತೀನಿ. ನಿಂಗೆ ಖುಷಿನಾ? ಹಾ, ತುಂಬಾ ತುಂಬಾ ಧನ್ಯವಾದ. ವೈದ್ಯರೇ, ನಂಗ್ ಮುಖ ಎಲ್ಲ ಉರಿತಾ ಇದೆ. ಏಯ್, ಏನೋ ಮಾಡಿದೀಯಾ ನೀನು? ಆ ಔಷಧಿ ಎಲೆನ ಮಸ್ತು ನಿನ್ ಮುಖದಲ್ಲಿ ಹಚ್ಕೋಬಿಟ್ಟಿಯಾ? ನೀವು ತಾನು ಹೇಳಿದ್ರಿ. ಅಯ್ಯೋ ದೇವ್ರೇ. ಸರಿ, ಹೋಗೋಣ ಬಾ. ನಾವು ಸಿಂಹರಾಜರನ್ನ ಭೇಟಿಯಾಗ್ಬೇಕು. ತೇಂದುವ ಹಾಗೂ ಸಿಂಹರಾಜ ತುಂಬಾ ಹೊತ್ತಿನಿಂದ ನರಿಗೋಸ್ಕರ ಕಾಯ್ತಾನೆ ಕೂತಿದ್ರು. ಮಂತ್ರಿ, ವೈದ್ಯರು ಎಲ್ಲಿದ್ದಾರೆ? ಸ್ವಲ್ಪ ಸಮಯ ಕಾಯೋಣ, ಅವರು ಖಂಡಿತ ಬರ್ತಾರೆ. ಔಷಧಿ ತರಕ್ಕೆ ಸಮಯ ಆಗ್ಬೋದು. ಅರೆ ಮಹಾರಾಜರೇ, ಅಲ್ಲೋಡಿ, ಅವ್ರು ಬರ್ತಾ ಇದ್ದಾರೆ. ನಮಸ್ಕಾರ ಮಹಾರಾಜ. ನಮಸ್ತೆ. ಈ ಪ್ರಾಣಿ ಯಾರು? ರಾಜ ಅವ್ರೆ, ಇವನು ನನ್ನ ಸಹಾಯಕ. ಕತ್ತೆ. ಕರಡಿ. ಕರಡಿ. ಹೆದರಿಕೆ ಆಗ್ತಿದ್ಯಾ? ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಆದ್ರೆ ಇವನು ತುಂಬಾ ಮುಖ್ಯವಾದವನು. ಜೇನುತುಪ್ಪ ಕೊಟ್ರೆ ಕುಡಿತಾನೆ, ಮತ್ತೆ ಎಲ್ಲ ಕೆಲಸವನ್ನ ನಾವು ಮಾಡ್ಕೊಡ್ತಾನೆ. ದೀರ್ಘವಾಗಿ ಉಸಿರು ತಗೊಳ್ಳಿ ನೋಡೋಣ. ನಿಮ್ಗೆ ಏನಾದ್ರು ಪೆಟ್ಟು ಬಿದ್ದಿದ್ಯಾ? ಅಥವಾ ಏನಾದರೂ ನೋವಿದೆಯಾ? ಎಲ್ಲಾದ್ರೂ ಬಿದ್ಬಿಟ್ರ? ಯಾರಾದ್ರೂ ನಿಮ್ಮನ್ನ ಹೊಡೆದ್ರ? ಇಲ್ಲ. ಅರೆ ಇಲ್ಲ, ನಿಮ್ಮ ಕಣ್ಣು ತುಂಬಾ ವೀಕ್ ಆಗಿ ಕಾಣ್ತಾ ಇದೆ. ಹೌದಾ? ಆದ್ರೆ ಚಿಂತೆ ಮಾಡಬೇಡಿ, ಇದರ ಔಷಧಿ ನನ್ನ ಹತ್ರ ಇದೆ. ಇದು ಆನೆ ಮಾಂಸದಿಂದ ಮಾಡಿದ ಔಷಧಿ. ಇದನ್ನ ಬೆಳಗ್ಗೆ ಮತ್ತೆ ಸಂಜೆ ತಗೊಳ್ಳಿ. ಇದು ಜಿಂಕೆ ತೈಲ. ಇದನ್ನ ಸಂಜೆ, ಮಧ್ಯಾಹ್ನ ಮತ್ತೆ ಬೆಳಿಗ್ಗೆ ತಗೊಳ್ಳಿ. ಮಹಾರಾಜ, ಈ ಔಷಧಿಯನ್ನ ನೀವು ಸರಿಯಾಗಿ ತಗೊಳ್ಳಿ. ಸಣ್ಣ ಸಣ್ಣ ಪ್ರಾಣಿಗಳನ್ನ ತಿನ್ನಿ. ಇಲಿ, ಮೊಲ ಅಥವಾ ಈ ಹಲ್ಲಿ
ಮತ್ತೆ ಇನ್ನೊಂದು ವಿಷಯ, ನೀವು ನಿಮ್ಮ ಶಿಕಾರಿಯನ್ನ ನೀವಾಗಿಯೇ ಹಿಡಿದು ತಿನ್ಬೇಕು. ಇದನ್ನ ಮನಸ್ಸಲ್ಲಿಟ್ಕೊಳ್ಳಿ. ನಾನು ಒಳ್ಳೆ ರೀತಿ ಇದೆಲ್ಲವನ್ನ ಪಾಲನೆ ಮಾಡಿದ್ರೆ ನಾನು ಮತ್ತೆ ಯವ್ವನಾವಸ್ಥೆಗೆ ಬರ್ತೀನಾ? ಹಾ, ಖಂಡಿತ ಖಂಡಿತ ಸರಿಯಾಗ್ತೀರಾ ನೀವು. ನರಿ ಹೇಳಿದ್ದನ್ನ ಕೇಳಿ ಸಿಂಹರಾಜ ತುಂಬಾನೇ ಖುಷಿ ಪಡ್ತಾರೆ. ತಾನು ಜವಾನನಾಗ್ಬೋದು ಅಂತ ಹೇಳಿದ್ದನ್ನ ಕೇಳಿ ಹಾಗೂ ನರಿಗೆ ತುಂಬಾ ಬಹುಮಾನನೂ ಕೊಡ್ತಾರೆ. ಆಮೇಲೆ ಹೊರಡುವಾಗ ನರಿ ಹೇಳುತ್ತೆ, ಮಹಾರಾಜ್ ಅವರೇ, ಇನ್ನೊಂದು ವಿಷಯವನ್ನ ನೆನಪಲ್ಲಿಟ್ಕೊಳ್ಳಿ. ನೀವು ಯಾವುದೇ ಒಂದು ಶಿಕಾರಿಯನ್ನ ಮಾಡಿದ್ರೂ ಕೂಡ ಅದರಲ್ಲಿ ಅರ್ಧ ಭಾಗವನ್ನ ವಯಸ್ಸಾದ ಒಂದು ಪ್ರಾಣಿಗೆ ನೀವು ಕೊಡ್ಬೇಕು. ಆ ವಯಸ್ಸಾದ ಪ್ರಾಣಿ ದೂರದಲ್ಲಿ ಒಂದು ಮಂದಾರಂ ಪರ್ವತ ಅಂತ ಇದೆ, ಅಲ್ಲಿ ಒಂದು ಆಲದ ಮರದ ಕೆಳಗಡೆ ಅದು ಕುಳಿತಿರುತ್ತೆ. ನೀವ್ ಹೇಳೋ ರೀತಿ ಆ ಪ್ರಾಣಿ ಇರತ್ತಾ? ಹಾ, ಖಂಡಿತ ಅಲ್ಲೇ ನಿಮಗೆ ಸಿಗುತ್ತೆ. ನೀವು ಒಂದ್ ವೇಳೆ ಅರ್ಧ ಬೇಟೆಯನ್ನ ಆ ಪ್ರಾಣಿ ಕೊಟ್ರೆ ಮಾತ್ರ ಔಷಧ ಕೆಲಸ ಮಾಡುತ್ತೆ. ವೈದ್ಯ ನರಿ ಹೇಳಿದ್ದನ್ನ ಕೇಳಿ ಸಿಂಹರಾಜ ಅವರ ರೋಗನೆಲ್ಲ ಮರೆತು ಚಿಕ್ಕ ಪ್ರಾಣಿಗಳನ್ನ ಬೇಟೆಯಾಡೋದನ್ನ ಶುರು ಮಾಡುತ್ತೆ. ಆಮೇಲೆ ಆ ಬೆಟ್ಟದ ಮೇಲಿರೋ ಆಲದ ಮರದತ್ರ ಆ ಸಿಂಹರಾಜ ಹೋಗುತ್ತೆ. ಅಲ್ಲಿ ವಯಸ್ಸಾದ ನರಿ ಕೂತಿರೋದನ್ನ ಸಿಂಹರಾಜ ನೋಡುತ್ತೆ. ಓ, ಒಳ್ಳೆ ಸಮಯ. ಯಾವುದೋ ವಯಸ್ಸಾದ ನರಿ ಇದೆ. ವಯಸ್ಸಾದ ನರಿಯೇ, ತಗೋ. ನಾಳೆನೋ ಇಲ್ಲೇ ನೀನು ಇದ್ರೆ ನಾನಿಂಗೆ ಆಹಾರ ಕೊಡ್ತೀನಿ. ನಾನು ಅದೃಷ್ಟ ಮಾಡಿರ್ಬೇಕು, ನೀವು ನನ್ನ ಭೇಟಿ ಆಗ್ತಾ ಇದ್ದೀರಾ. ನೀವು ಒಬ್ಬ ರಾಜರು, ನೀವು ಮಹಾನ್. ಮೂರ್ಖ ರಾಜ, ಎಲ್ಲ ದಿನ ಹಿಂಗೆ ಆದ್ರೆ ನಾನು ಬೇಟೆಯಾಡ್ಬೇಕಂತ ಅವಶ್ಯಕತೆನೇ ಇಲ್ಲ. ಈ ತರ ಯೋಚನೆ ಮಾಡಿ ಸಿಂಹರಾಜ ತುಂಬಾ ಖುಷಿಯಾಗಿ ಅಲ್ಲಿಂದ ಹೊರಡುತ್ತೆ. ಆಮೇಲೆ ಇದೇ ಅದರ ಅಭ್ಯಾಸವಾಗುತ್ತೆ. ಪ್ರತಿದಿನ ಆ ವಯಸ್ಸಾದ ನರಿ ಸಿಂಹ ಬರೋದಕ್ಕೋಸ್ಕರ ಕಾಯ್ತಿತ್ತು. ಪ್ರತಿ ದಿವಸ ಸಿಂಹರಾಜ ಈ ತರ ಮಾಡೋದನ್ನ ನೋಡಿ ಚಿಕ್ಕ ಚಿಕ್ಕ ಪ್ರಾಣಿಗಳು ಸಿಂಹನ ನೋಡಿ ತುಂಬಾ ಹೆದರ್ತಿತ್ತು. ಆಮೇಲೆ ಹೀಗೆ ಒಂದು ದಿವಸ, ಈಗ ನಾವು ಏನ್ ಮಾಡೋದು? ನಮ್ಮ ಪ್ರಾಣನು ಹೋಗೋ ಸಮಯ ಬಂದು. ಅರೆ, ನಾವೊಂದು ಉಪಾಯವನ್ನ ಹುಡುಕ್ಬೇಕು. ಎಂತ ದಾರಿ ಅದು? ನಾವು ಕಾಡನ್ ಬಿಟ್ಟು ಸಿಟಿಗೆ ಹೋದ್ರೆ ಜನರ್ ನಮ್ಮನ್ನ ಹಿಡ್ಕೋತಾರೆ, ಇಲ್ಲಿದ್ರೆ ಸಿಂಹ ನಮ್ಮನ್ನ ಹಿಡ್ಕೋತಾನೆ. ಸರಿಯಾಗಿ ಹೇಳ್ದೆ, ನಾವು ಎಲ್ಲೇ ಹೋಗಕ್ಕಾಗಲ್ಲ, ತುಂಬಾ ಅಪಾಯಕಾರಿ. ನಾವ್ ಈ ರೀತಿ ಸಾಯೋದಕ್ಕೆ ಜನ್ಮವನ್ನ ತಗೊಂಡ್ವಿ. ಎಲ್ಲ ಅದನ್ನ ನಾವ್ ಹೇಗ್ ಮಾಡಕ್ಕಾಗತ್ತೆ? ಇದ್ರ ಹಿಂದ್ಗಡೆ ಇರೋದು ಆ ನರಿನೇ. ಆ ರೀತಿ ಇದ್ರೆ ಒಂದು ಉಪಾಯವಿದೆ. ಏನ್ ಉಪಾಯ? ಇದರ ಸಹಾಯಕ ಆ ಕರಡಿ ನಂಬರ್ 1 ಮೂರ್ಖ. ಅದು ಮಾತ್ರವಲ್ಲ, ಅವನಿಗೆ ಜೇನುತುಪ್ಪ ಅಂದ್ರೆ ತುಂಬಾ ಇಷ್ಟ. ನಾವೇನಕ್ಕೆ ನಮ್ಮ ಸಹಾಯಕ್ಕೆ ತಗೊಂಬಾರ್ದು? ಸರಿಯಾಗಿ ಹೇಳ್ದೆ, ಈಗ ನನ್ ಜೊತೆ ಬಾ. ಆಮೇಲೆ ಈ ತರ ಅವರ ಸಮೂಹದಿಂದ ಒಂದು ಇಲಿ ಹಾಗೂ ಮೊಲ ಕರಡಿನ ನೋಡಕ್ಕೆ ಅಂತ ಹೊರಡುತ್ತೆ. ಓ ಬಾಲು ಅಣ್ಣ, ಯಾರು ನೀವು ಯಾರಂತನೂ ಗೊತ್ತಾಗ್ತಿಲ್ಲ. ನಾವು ನಿನ್ನ ಭೇಟಿಯಾಗೋದಕ್ಕೆ ಬಂದಿದ್ದೀವಿ. ನನ್ನನ್ನ ಏನಕ್ಕೆ? ನೀವು ಈ ಕಾಡಲ್ಲೇ ದೊಡ್ಡವರಲ್ವಾ, ಅದಕ್ಕೆ ನಿಮ್ಗೆ ಗಿಫ್ಟ್ ಕೊಡೋಣ ಅಂತ ನಾವು ಬಂದಿದ್ದೀವಿ. ಹುಡುಗರನ? ಏನ್ ಹುಡುಗರ? ಜೇನುತುಪ್ಪ. ಜೇನುತುಪ್ಪನ ನೋಡಿದ ತಕ್ಷಣ ಕರಡಿ ಅದನ್ನ ಬೇಗ ಬೇಗ ತಿನ್ನಕ್ಕೆ ಶುರು ಮಾಡುತ್ತೆ. ಕರಡಿಯನ್ನ ನಮ್ಮನ್ನ ಹೇಗಾದ್ರೂ ನೀವೇ ಕಾಪಾಡ್ಬೇಕು. ಓಹೋ, ಇದೋ ಸಮಾಚಾರ. ನೀವ್ ನಮ್ಗೆ ಸಹಾಯ ಮಾಡಿದ್ರೆ ಇನ್ನ ಸ್ವಲ್ಪ ಜೇನುತುಪ್ಪನ ನಾನ್ ತರ್ತೀನಿ. ಹಾಗಿದ್ದಲ್ಲಿ ನಾನು ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ. ಬನ್ನಿ, ಸಿಂಹರಾಜರ ಹತ್ರ ಹೋಗಿ ಎಲ್ಲವನ್ನು ಹೇಳೋಣ. ಕರಡಿ, ಇಲಿ, ಮೊಲ ಇದನ್ ನೋಡಿ ತುಂಬಾ ಹೆದರ್ಕೊಂಡಿತ್ತು. ಆದ್ರೂನು ಅವರು ಸಿಂಹದತ್ರ ಎಲ್ಲದನ್ನು ಹೇಳ್ತಾರೆ. ಸಿಂಹರಾಜ, ನೀವು ಮೂರ್ಖರು. ಎಂತ ಹೇಳ್ದೆ? ಅರೆ, ಅವನು ಎಂತ ಹೇಳ್ತಾ ಇದ್ದಾನಂದ್ರೆ, ನೀವು ಆ ನರಿಯ ಮಾತನ್ನ ಕೇಳಿ ನೀವು ಮುಟ್ಟಾಳ್ರಾಗ್ತಾ ಇದ್ದೀರಾ. ಹೌದು ರಾಜ, ಇದು ಸತ್ಯ. ನಿಮ್ಗೆ ವಿಶ್ವಾಸ ಇಲ್ಲ ಅಂದ್ರೆ ನಾವು ಅದನ್ನ ಸಾಬೀತ್ ಮಾಡ್ತೀವಿ. ಒಂದ್ ವೇಳೆ ಬೇಕಂದ್ರೆ ನೀವು ನನ್ನನ್ನ ಆಲದ ಮರದ ಹತ್ರ ತಗೊಂಡೋಗಿ ಬಿಡಿ. ವಯಸ್ಸಾದ ಆ ನರಿ ಹತ್ರ ನನ್ನನ್ನ ಬಿಟ್ಟು ಆಮೇಲೆ ಬೇಕಿದ್ರೆ ನೋಡಿ. ಅದು ವಯಸ್ಸಾದ ನರಿ ಅಲ್ಲ, ವೈದ್ಯ ನರಿ. ನಿಮ್ಗೆ ಮೋಸ ಮಾಡಿದ ನರಿ. ಅವ್ರು ಹೇಳಿದ ತರಾನೇ ಸಿಂಹ, ಇಲಿ ಮತ್ತೆ ಮೊಲನ ಆ ವಯಸ್ಸಾದ ನರಿ ಹತ್ರ ಬಿಟ್ಟು ಹೋಗುತ್ತೆ. ಆಮೇಲೆ ಸಿಂಹ ಆ ನರಿ ಏನ್ ಮಾಡ್ತಿದೆ ಅನ್ನೋದನ್ನ ನೋಡ್ತಿತ್ತು.
ನಿಮ್ಮ ಮೂರ್ಖತನ ನನ್ನ ಬುದ್ಧಿವಂತಿಕೆಯಿಂದ ನಾನು ಯಾವುದೇ ರೀತಿ ಶ್ರಮ ಪಡೆದು ದಿನ ಚೆನ್ನಾಗಿ ತಿಂತಾ ಇದ್ದೀನಿ. ಆರಂಭ ಮಾಡೋಣ. ಏಯ್ ಕೇಳು, ನೀನು ಈ ಕಾಡಿನ ರಾಜನಿಗೆ ಮೋಸ ಮಾಡುದ್ಯಾ? ಅರೆ ಅರೆ ಮಹಾರಾಜ, ನನ್ನನ್ನು ಕೊಲ್ಬೇಡಿ. ನಾನು ಈ ಕಾಡನ್ನ ಬಿಟ್ಟು ತುಂಬಾ ದೂರಕ್ಕೆ ಹೋಗ್ಬಿಡ್ತೀನಿ. ಮಹಾರಾಜ, ದಯವಿಟ್ಟು ಕೃಪೆ ತೀರಿಸಿ ನನ್ನ ಬಿಟ್ಬಿಡಿ. ರಾಜ, ಒಂದ್ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ರಿಗೂ ವಯಸ್ಸಾಗುತ್ತೆ, ಆದ್ರೆ ಮನಸ್ಸು ತುಂಬಾ ಶಕ್ತಿವಂತವಾಗಿದ್ರೆ ಶರೀರ ಕೂಡ ತುಂಬಾ ಶಕ್ತಿವಂತವಾಗಿರುತ್ತೆ.